ಇವತ್ತು ಕೂಡ ಲೈಂಗಿಕ ದೌರ್ಜನ್ಯದ 506 ಮತ್ತು 509 ಮೇಲೆ ಕೇಸ್ ದಾಖಲಾಗಿದೆಯೇ ಹೊರತು IPC 376 ಅಡಿ ರೇಪ್ ಕೇಸ್ ಇನ್ನೂ ದಾಖಲಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾದ್ರೆ ಯಾಕೆ ಈ ಮಾತನಾಡಿದ್ರು? ಇದು ಡಿಸೆಂಬರ್ನಲ್ಲೇ ನಡೆದಂಥ ಘಟನೆ. ಡಿಸೆಂಬರ್ನಲ್ಲೇ ಈ ಒಂದು ಪೆನ್ ಡ್ರೈವ್ ಇತ್ತು ಅನ್ನೋದ್ರ ಬಗ್ಗೆ ದೇವರಾಜೇಗೌಡ ಹೇಳ್ತಾರೆ ಮತ್ತು ನಮ್ಮ ಗಮನಕ್ಕೂ ಇತ್ತು ಅನ್ನುವಂಥ ಮಾತನ್ನು ಯಾವ ಆಧಾರದಲ್ಲಿ ಹೇಳಿ ದೇವೇಗೌಡರನ್ನ ಈ ಮೋದಿಯವರನ್ನು ಒಟ್ಟಿಗೆ ಹಾಕಿ ಅವರ ಮೈತ್ರಿಯನ್ನು ಅಪವಿತ್ರ ಮೈತ್ರಿ ಅನ್ನುವ ರೀತಿಯಲ್ಲಿ ಬಿಂಬಿಸಿದ ಒಂದು ಪೋಸ್ಟರ್ ರಾಜಕೀಯ ನಡೆಯಿತು ಕಾಂಗ್ರೆಸ್. DK ಸುರೇಶ್ ಇವರೆಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾಳ ಹಿಂದೆಯೇ ಈ ಪೆನ್ ಡ್ರೈವ್ ಹೋಗಿತ್ತು, ಕೊಟ್ಟಿದ್ದೇನೆ ಅಂತ ಕಾರ್ತಿಕ್ ಹೇಳಿದ್ದಾನೆ ಅನ್ನುವ ಮಾತನ್ನು ಆಧರಿಸಿ ಹೇಳುವುದಾದರೆ ಇದೊಂದು ರಾಜಕೀಯ ಷಡ್ಯಂತ್ರವೇ ಹೌದೇನು? ಹಾಗಾದರೆ ಕುಮಾರಸ್ವಾಮಿ ಅವರು ಹಳೆ ವಿಡಿಯೋ ಅಂತೇಳಿ ತಪ್ಪಿಸ್ಕೊಳ್ಳುವಾಗಿಲ್ಲ, ಅದು ಪ್ರಶ್ನೆ ಬೇರೆ. ಹಳೇದಾಗಲಿ ಹೊಸದಾಗಲಿ ವಿಡಿಯೋನೇ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣನ ಪ್ರಕರಣ ಇಡೀ ರಾಜ್ಯಾದ್ಯಂತ ಅಷ್ಟೇ ಏಕೆ ದೇಶಾದ್ಯಂತ ಅನ್ನಬಹುದಾದಂಥ ಸ್ಥಿತಿಯಲ್ಲಿ ಅದು ಪ್ರಜ್ವಲಿಸ್ತಾ ಇದೆ, ಬೆಂಕಿ ಹತ್ಕೊಂಡಿದೆ, ಉರಿತಾ ಇದೆ. ಪ್ರಿಯಾಂಕಾ ಗಾಂಧಿ ಕೂಡ ಚುನಾವಣಾ ಭಾಷಣದಲ್ಲಿ ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನು ತೆಗೆದುಕೊಂಡು ಜಾಡಿಸಿದ್ದಾರೆ. ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ನಿನ್ನೆ ನಾನು ಮಾಡಿದ ವಿಡಿಯೋದಲ್ಲಿ ಪ್ರಜ್ವಲ್ ಒಮ್ಮೆ ತಪ್ಪಿತಸ್ಥ ಅಂತ ಆದರೆ ವಿಧಿವಿಜ್ಞಾನ ಇಲಾಖೆಗೆ ಈಗ ವಿಡಿಯೋವನ್ನು ಕಳಿಸಲಾಗಿದೆ. ಅದರಲ್ಲಿ ಬರುವಂಥ ಸತ್ಯಾಸತ್ಯತೆ ಒಂದು ರೀತಿಯಲ್ಲಿ SIT ತನಿಖೆಯ ನಿರ್ಣಾಯಕವಾದಂಥ ಒಂದು ನೆಲೆಯನ್ನು ಅದು ಕಲ್ಪಿಸಲಿಕ್ಕಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವೇ ಹೌದಾ ಅಲ್ಲವಾ? ಅದನ್ನು ಡೀಪೇಕ್ ಮಾಡಲಾಗಿದೆಯಾ? ಎಡಿಟೆಡ್ ವಿಡಿಯೋನಾ ಅಥವಾ ಷಡ್ಯಂತ್ರದ ವಿಡಿಯೋನಾ? ಇತ್ಯಾದಿ ಎಲ್ಲ ಪ್ರಶ್ನೆಗಳು ಒಂದು ಹಂತಕ್ಕೆ ವಿಧಿವಿಜ್ಞಾನ ಇಲಾಖೆ ಅದನ್ನು ಅಥವಾ ವಿಧಿವಿಜ್ಞಾನ ಸಂಶೋಧನೆ ಅದನ್ನು ಒಂದು ಹಂತದ ಪ್ರಥಮವಾದಂಥ ಒಂದು ಸುಳಿವನ್ನು ಪಕ್ಕಾ ಮಾಹಿತಿಯನ್ನು ನೀಡಲಿಕ್ಕಿದೆ. ಅದು ಒಂದು. ಎರಡನೇದು, ಒಂದು ರೀತಿಯಲ್ಲಿ ಕಾಂಗ್ರೆಸ್ಸು ಈಗಾಗಲೇ ಪ್ರಜ್ವಲ್ ರೇವಣ್ಣ ಆರೋಪಿಯಲ್ಲ ಅಪರಾಧಿ ಅನ್ನುವ ನೆಲೆಗೆ ಬಂದು ತಲುಪಿದಾಗೆ ಕಾಣುತ್ತೆ. ಹಾಗೆಯೇ ಈ ವಿಡಿಯೋ ಅದರ ಪರಿಣಾಮ JDSನಿಂದ ಪ್ರಜ್ವಲ್ನನ್ನು ಉಚ್ಚಾಟನೆ ಮಾಡಲಾಗಿದೆ. ದೇವೇಗೌಡರು ಆಪ್ತರ ಎದುರು ಈ ಪ್ರಕರಣಕ್ಕಾಗಿ ಕಣ್ಣೀರನ್ನು ಹಾಕಿದ್ದಾರೆ. ದೇವೇಗೌಡರ ಈ ಭಾವುಕತೆ ಕಣ್ಣೀರಿಗೆ ಒಂದು ಚಾರಿತ್ರಿಕವಾದ ಅರ್ಥ ಇದೆ. ಯಾಕೆಂತಂದರೆ ಬೇರೆ ಬೇರೆ ವಿಷಯದಲ್ಲಿ ಸಮಯ ಸಾಧಕ ರಾಜಕಾರಣಿ ಅಥವಾ ಈಗ ದೇವೇಗೌಡರು, ಪಟೇಲರು ಇತ್ಯಾದಿ ಆಳುವ ಈ ಹಿಂದಿನ ಬಹುತೇಕ ಅದು ಸಿದ್ದರಾಮಯ್ಯನವರವರೆಗೆ, ಇತ್ತೀಚೆಗೆ ಇಬ್ರಾಹಿಮನವರವರೆಗೆ, ಅಂದರೆ ತನ್ನ ಕುಟುಂಬದ ಇಡೀ ಅಸ್ತಿತ್ವ ಮತ್ತು JDSನ್ನು ಕುಟುಂಬದ ಮುಖವಾಣಿಯಾಗಿ ಕಟ್ಟಿ ಬೆಳೆಸುವಲ್ಲಿ ದೇವೇಗೌಡರು ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ. ಈ ಥರ ಅವ್ರ ಬಗ್ಗೆ ಯಾವುದೇ ರೀತಿಯ ಆರೋಪ ಆಕ್ಷೇಪ ಎಲ್ಲವೂ ಇದೆ. ಹೆಗಡೆಯವರ ಸಂಪೂರ್ಣವಾದಂಥ ಅವಸಾನಕ್ಕೆ ಮತ್ತು ಜನತಾದಳದ ಆಫೀಸಿನ ಎದುರಿನ ಸಭೆಯಲ್ಲಿ ಕನಕಪುರದ ಚುನಾವಣೆಯಲ್ಲಿ ಗೆದ್ದ ನಂತರ ಚಪ್ಪಲಿಯನ್ನು ಎಸೆದಂಥ ಒಂದು ಪ್ರಕರಣ, ಈ ಎಲ್ಲವನ್ನು ನೀವು ಕ್ರೋಢೀಕರಿಸಿ ದೇವೇಗೌಡರ ಇನ್ನೊಂದು ಮುಖವನ್ನು ನಾವು ಚಿತ್ರಣ ಮಾಡ್ಬೋದು. ಆದರೆ ದೇವೇಗೌಡರ ವೈಯಕ್ತಿಕವಾದ ಚಾರಿತ್ರ್ಯದ ಪ್ರಶ್ನೆ ಬಂದಾಗ ಚೆನ್ನಮ್ಮನನ್ನು ಬಿಟ್ಟರೆ ಬೇರೆಯವರ ಯಾರನ್ನೂ ಚಿನ್ನ ಅಂತ ಕರೆದಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಶುದ್ಧ ಮತ್ತು ಶುದ್ಧ ಚಾರಿತ್ರ್ಯವನ್ನು ಹೊಂದಿದವರು. ಹಾಗಾಗಿ ಅವರಿಗೆ ಈ ಮೊಮ್ಮಗನ ಈ ಒಂದು ಅಶ್ಲೀಲ ವಿಡಿಯೋದ, ಭೀಭತ್ಸ ವಿಡಿಯೋದ, ಅಮಾನುಷ ವಿಡಿಯೋದ, ವಯಸ್ಸಿನ ಅಂತರವನ್ನು ಮೀರಿದಂಥ ಈ ಒಂದು ಮನೋರೋಗಿಯ ಥರ ವರ್ತನೆ ಮಾಡಿದಂಥ ವಿಡಿಯೋಗಳನ್ನು ನೋಡಿದಾಗ ಪ್ರಾಯಶಃ ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಘಾತ ಆಗಿರೋದು. ಆ ಆಘಾತವನ್ನು ಅವರು ತಡ್ಕೊಂಡಿದ್ದಾರಲ್ಲ, ಅದಕ್ಕೆ ಅವರನ್ನು ಮೆಚ್ಚಬೇಕು. ಅದು ಸಹಜವಾದದ್ದು. ಇನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಮ್ಮ ಕುಟುಂಬ ಅವರ ಕುಟುಂಬ ಪ್ರತ್ಯೇಕ, ನೀವು ದೇವೇಗೌಡರ ಕುಟುಂಬ ಅಂತ ಯಾಕೆ ಕರಿತೀರಿ
ರೇವಣ್ಣನ ಕುಟುಂಬದ ಸಮಸ್ಯೆ ಮತ್ತು ರೇವಣ್ಣನ ಮಗನ ಸಮಸ್ಯೆ ಇದು. ಯಾರದೋ ಒಂದು ವೈಯಕ್ತಿಕವಾದಂಥ ನಡವಳಿಕೆಯನ್ನು ಚಿಕ್ಕಪ್ಪ ಅನ್ನುವ ಕಾರಣಕ್ಕಾಗಿ ಪ್ರತಿ ಕ್ಷಣವೂ ಅಬ್ಸರ್ವೇಷನ್ಗೆ ಇಡಲಿಕ್ಕಾಗೋದಿಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಅದು ಅವರವರ ವೈಯಕ್ತಿಕವಾದ ಪ್ರಶ್ನೆ, ಅದನ್ನು ಪ್ರತ್ಯೇಕವಾಗೇ ನೋಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಅವರ ಕುಟುಂಬದ ಇದೇ ಬೇರೆ, ಅವ್ರು 4 ಜನ ಇದ್ದಾರೆ, ನಾವು ಬೇರೆ ಇದ್ದೇವೆ. ನನಗೆ ಗೊತ್ತಿಲ್ಲ, ನನಗೆ ವಿಷಯ ಈಗ ಬಂದಿರೋದು ತಾನೆ, ವಿಷಯ ಬಂದಿರೋದು ಈಗ ಬಂದಿರೋದು. ಈ ವಿಷಯ ನನ್ನ ಮುಂದೆ ಯಾರಾದ್ರೂ ಬಂದು ಹೇಳಿದ್ರೆ, ಮೊದ್ಲು ಏನಾದ್ರು ಈ ಪ್ರಕರಣದ ಈ ತರ ಇದೆ ಅಂತ ಬಂದು ಹೇಳಿದ್ರೆ ಆಗ್ಲೇ ಕೆಲವು ಕ್ರಮ ತೆಗೆದುಕೊತಾ ಇದ್ರು. ಇದು ನಾವು ವಿಷಯವೇ ಗೊತ್ತಿಲ್ಲದೆ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ತನಿಖೆ ವರದಿ ಬರ್ಲಿ, ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ನೋಡಿ, ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ, ಬೇಡ ಚರ್ಚೆ. ಒಂದೇ ನಿಮಿಷ, ಇಲ್ಲಿ ಮೌಲ್ಯದ ಪ್ರಶ್ನೆ ಬರಲ್ಲ, ಇಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ಬರದು ಒಂದೊಂದು ನೇಚರ್ಗಳಿರುತ್ತೆ. ಅದರಿಂದ ಇಲ್ಲಿ ಸಮಾಜದಲ್ಲಿ ಹಲವಾರು ಗಂಟೆಗಳು ಇದೊಂದೇ ಪ್ರಕರಣ ಅಂತಲ್ಲ, ಹಲವಾರು ರೀತಿ ಪ್ರಕರಣಗಳು ನಡೀ. ತಪ್ಪು ಮಾಡಿದರೆ SITಗೇನು ನಿರೂಪಣೆಗೊಂಡಿದೆ, ನಿಯುಕ್ತಿಗೊಂಡಿದೆ, ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದೆ, ಶೋಧ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಯಾವ ಸತ್ಯ ಹೊರಗೆ ಬರ್ತದೋ, ಅಪರಾಧಿ ಅಂತಾದರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅನ್ನುವಂಥ ಕುಮಾರಸ್ವಾಮಿಯವರ ಮಾತಿಗೆ ನಾವು ಬದ್ಧರಿದ್ದೇವೆ. ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಪರಮೇಶ್ವರ್ ಹೇಳ್ತಾರೆ, ವಿದೇಶಕ್ಕೆ ಅವರು ಓಡಿ ಹೋದದ್ದೇ ಆದರೆ ಜರ್ಮನಿಯಲ್ಲ, ಅವರು ಎಲ್ಲಿದ್ದರೂ ಕೂಡ ಅವರನ್ನು ತಕ್ಷಣ ಹೆಡೆಮುರಿ ಕಟ್ಟಿ ತರ್ತೇವೆ ಅಂತ ಹೇಳಿದ್ದಾರೆ. A1 ಆರೋಪಿ ರೇವಣ್ಣ ತಲೆಮರೆಸ್ಕೊಂಡ್ರು ಅಂತ ಮೀಡಿಯಾದಲ್ಲಿ ಬರ್ತಾ ಇತ್ತು. ಆದರೆ ಅವರು ನೇರವಾಗಿ ದೇವೇಗೌಡರ ಮನೆಗೆ ಬಂದದ್ದನ್ನು ನಮ್ಮ ನಿನ್ನೆಯ ವಿಡಿಯೋದಲ್ಲಿ ನಾವು ಸ್ಪಷ್ಟೀಕರಿಸಿದ್ದೇವೆ. ರೇವಣ್ಣ A1 ಆರೋಪಿ, A2 ಪ್ರಜ್ವಲ್. ಆಮೇಲೆ ಈ BJPಯ ಪ್ರತಿನಿಧಿಯು, BJPಯ ಹುರಿಯಾಳು ಮತ್ತು ಲಾಯರು ಆದಂಥ ದೇವರಾಜೇಗೌಡ ಮಾಧ್ಯಮಗಳಲ್ಲಿ ಹೇಳುವ ಹಲವಾರು ವಿಷಯಗಳು ಇವತ್ತು ಬಹಳ ಮುಖ್ಯ ಭೂಮಿಕೆಗೆ ಬರ್ತಾ ಇದೆ. ಅದರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟನ್ನು ಮಾಡ್ತಾ ಕೆಲವು ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಒಂದು ಕಡೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅನ್ನುವ ಕುಮಾರಸ್ವಾಮಿ, ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸ್ತಾರೆ, ಅದು SIT ತನಿಖೆಯಿಂದ ಹೊರಗೆ ಬರಬೇಕಾದದ್ದು, ಕಾನೂನಿನ ತನಿಖೆ ಆಗ್ತಾ ಇರೋದ್ರಿಂದ ನಾವು ಅದರ ಬಗ್ಗೆ ವಿಶೇಷವಾಗಿ ಮಾತಾಡುವುದಿಲ್ಲ, BJPಯ ನಿಲುವು. ಇವೆಲ್ಲವನ್ನು ಬಿಡಿಯಾಗಿ ಇಟ್ಕೊಂಡು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಬೇರೆಯೇ ಆದಂಥ ಒಂದು ಚಿತ್ರ ಇದರ ಹಿಂದೆ ಗೋಚರಿಸ್ತಾ ಇದೆ. ತುಂಬ ಒಳ್ಳೆ ಕ್ವಶನ್ ಬ್ರದರ್. ಕುಮಾರಸ್ವಾಮಿ ಅವರೇ, ತಾವು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ. ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಣುಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೇಳಿಬಿಟ್ರೆ ನುಣುಚ್ಕೊಳ್ಳೋಕ್ಕೆ ಸಾಧ್ಯನಾ? ಹಾಗಾದರೆ 2 ದಿನದ ಮುಂಚೆ ಹಾಸನದಲ್ಲಿ 2 ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ, ಚುನಾವಣೆಗೆ 2-3 ದಿನದ ಮುಂಚೆ ಹೋಗಿ ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪ್ರಜ್ವಲ್ ಬೇರೆ ಅಲ್ಲ, ನಿಖಿಲ್ ಬೇರೆ ಅಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮಗ, ಇವನನ್ನ ನೀವು ಗೆಲ್ಲಿಸಿ ತಗೊಂಡು ಬನ್ನಿ, ನಿಮ್ಮ ಕಾಲು ಮುಗಿತೀನಿ ಅಂತ ಹೇಳಿದಂಥ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗಾಗತ್ತಾ? ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ಒಂದು ವಿಷಯವನ್ನು ನಿಮಗೆ ಹೇಳಿ ನಾನು ಇಲ್ಲಿಗೆ ಬರ್ತೇನೆ. ಈ ನಿನ್ನೆಯ ಒಂದು ಬೆಳವಣಿಗೆ ಏನು ಅಂತಂದರೆ, ದೇವೇಗೌಡರನ್ನು, ಈ ಮೋದಿಯವರನ್ನು ಒಟ್ಟಿಗೆ ಹಾಕಿ ಅವರ ಮೈತ್ರಿಯನ್ನು ಅಪವಿತ್ರ ಮೈತ್ರಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಒಂದು ಪೋಸ್ಟರ್ ರಾಜಕೀಯ ನಡೆಯಿತು ಕಾಂಗ್ರೆಸ್ಸಿಂದು. ಅದನ್ನು ಪ್ರಶ್ನಿಸಿ ಪೊಲೀಸ್ ಇಲಾಖೆಗೆ BJPಯ ಮತ್ತು BJP ಅಲ್ಲ JDSನ ನಾಯಕರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಹೇಳೋದು, ಈ ಅಪವಿತ್ರ ಮೈತ್ರಿ, ಪರಿವಾರ್, ನಾರಿ ಶಕ್ತಿ, ನಾರಿ ಸಮ್ಮಾನ್, ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಮೋದಿಯವರ ಈ ಸ್ಲೋಗನ್ನಿಗೆ ಇವತ್ತು ಪ್ರಜ್ವಲನ ಪ್ರಕರಣವನ್ನು ಇಟ್ಟುಕೊಂಡು ಅವರು ಏನಂತಾರೆ, ಅಥವಾ ಮೋದಿ ಮತ್ತು ದೇವೇಗೌಡರನ್ನು ಒಟ್ಟಿಗೆ ಹಾಕಿ ಒಂದು ಅಶ್ಲೀಲ ಅನ್ನುವ ರೀತಿಯಲ್ಲಿ, ಅಸಭ್ಯ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟರನ್ನು ಮಾಡಿ ಕಾಂಗ್ರೆಸ್ಸಿನ ಮಹಿಳಾ ವಿಭಾಗ ಏನು ಬಿಟ್ಟಿದೆ, ಇದರ ಬಗ್ಗೆ
ಒಂದು ನೈತಿಕತೆಯ ಪ್ರಶ್ನೆಯನ್ನು ನೀವು ಕಾಂಗ್ರೆಸ್ ಎತ್ತುತ್ತದೆ ಅಂತಾದರೆ ಅದೇ ನೈತಿಕತೆಯ ನೆಲೆಯಲ್ಲಿ ಕಾಂಗ್ರೆಸ್ಸನ್ನು ಒಂದೆರಡು ಪ್ರಶ್ನೆ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಅಥವಾ ಇಬ್ರಾಹಿಮು ಅಥವಾ ನಮ್ಮ ಜಮೀರ್ ಅಹಮದೋ ಚೆಲುವರಾಯ ಸ್ವಾಮಿನೋ ಗೋಪಾಲಕೃಷ್ಣರೋ ಎಲ್ಲಿಂದ ಬಂದವರು ಸ್ವಾಮಿ? ನಿಮಗೆ ಯಾರು ಗುರುಗಳು? ಯಾರ ಅಂಡರಲ್ಲಿ ಬೆಳೆದದ್ದು ನೀವು? ಅಲ್ಲಿ ಅಧಿಕಾರಕ್ಕಾಗಿ ನಮಗೆ ಅವಕಾಶ ಇಲ್ಲ, ಕುಟುಂಬ ರಾಜಕಾರಣ, ಅವ್ರ ಮಕ್ಕಳು ಅವರ ಸೊಸೆಯಂದಿರು ಅವ್ರ ಮೊಮ್ಮಕ್ಕಳಿಗೆ ಕೊಡ್ಲಿಕ್ಕಲ್ಲಿ ಯಾವುದೇ ಅಧಿಕಾರ ಇಲ್ಲ, ಇದ್ದ ಅಧಿಕಾರ ಎಲ್ಲ ಅವರೇ ಅನುಭವಿಸ್ತಾರೆ, ಇನ್ನು ನಮಗೇನು ಮಣ್ಣಂಗಟ್ಟಿ ಇದೆ ಅನ್ನುವ ನೆಲೆಯಲ್ಲಿ ನೀವೆಲ್ಲ ಕಾಂಗ್ರೆಸ್ಸಿಗೆ ಬಂದವರು ತಾನೆ. ಆದರೆ ನಿಮ್ಮ ಮೂಲ ಯಾವುದು? ನಿಮ್ಮ ಮಾರ್ಗದರ್ಶನ ಯಾರು ಮಾಡಿದ್ದು? ನಿಮ್ಮ ಗುರು ಪರಂಪರೆಯಲ್ಲಿ ಗುರು ಯಾರು? ನಿಮ್ಮ ರಾಜಕೀಯವನ್ನು ಇಡೀಯದಾಗಿ ಹುರಿಗಟ್ಟದ್ದು ಯಾವ ನೆಲೆಯಲ್ಲಿ? JDS ನೆಲೆಯಲ್ಲಿ ತಾನೆ. ಯಾವ ದೃಷ್ಟಿಯಲ್ಲಿ ಇವತ್ತು ದೇವೇಗೌಡರನ್ನು ಹಣಿಲಿಕ್ಕೆ ಹೊರಟಿದ್ದೀರಿ? 2019ರಲ್ಲಿ ಇದೇ ಪ್ರಜ್ವಲ್ ಕ್ಯಾಂಡಿಡೇಟ್ ಆದ್ರಲ್ಲ ಇದರಲ್ಲಿ ಹಾಸನದಲ್ಲಿ, ನಿಮ್ಮದೇ ಮೈತ್ರಿ. ನಾನು ನಿನ್ನೆ ವಿಡಿಯೋದಲ್ಲೂ ಇದನ್ನು ಪ್ರಸ್ತಾಪ ಮಾಡಿದ್ದೆ. ನೀವೇ ಕಾಂಗ್ರೆಸ್ಸಿನೊಟ್ಟಿಗೇ ಮೈತ್ರಿ ಇತ್ತು, ಅದು ಮರ್ತು ಹೋಯ್ತಾ ನಿಮಗೆ? ಬೇಡ. BJP ಮತ್ತು ಯಡಿಯೂರಪ್ಪ ಅಥವಾ ಕುಮಾರಣ್ಣ ಏನು 20 ತಿಂಗಳ ಒಂದು ನೆಲೆಯಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, 20 ತಿಂಗಳ ಕುಮಾರಸ್ವಾಮಿ ಅವರು ಮಾಡಿದಂಥ ಅಧಿಕಾರದ ಅವಧಿ, BJP ಕೊಟ್ಟಂಥ ಸಹಕಾರ ಇನ್ಕ್ಲೂಡಿಂಗ್ ಯಡಿಯೂರಪ್ಪ, ಅದು ಒಂದು ಚಾರಿತ್ರಿಕವಾದಂಥ 20 ತಿಂಗಳಾಗಿ ಇವತ್ತಿಗೂ ದಾಖಲಾಗಿದೆ. ಆದರೆ ನೀವು 11 ತಿಂಗಳು ಕೂಡ ಮಾಡಲಿಕ್ಕಾಗಿಲ್ಲ. ಕುಮಾರಸ್ವಾಮಿ ಅವರೊಟ್ಟಿಗೆ ಮೈತ್ರಿ ಸರ್ಕಾರ ಮಾಡಿದ್ರಿ, ಕೊನೆಗೆ ಏನು ಮಾಡಿದ್ರಿ? ಈಗ INDI ಆಗಿದೆಯಲ್ಲ, ಆವಾಗ ನೀವು UPA ಅಡಿಯಲ್ಲಿ ಇಡೀ ದೇಶದ ಎಲ್ಲ ಪ್ರತಿಪಕ್ಷಗಳ ನಾಯಕರನ್ನು ಕರೆದು ಇದೇ ವಿಧಾನಸೌಧದ ಎದುರು ಕುಮಾರಸ್ವಾಮಿಯ ಪ್ರತಿಜ್ಞಾ ವಿಧಿ ಆ ಕಾರ್ಯಕ್ರಮದಲ್ಲಿ ಏನು ಕೈ ಹಿಡಿದು ನಿಂತ್ರಿ? ಆವಾಗ ಯಾರೊಟ್ಟಿಗಿದ್ರಿ ನೀವು? ಕುಮಾರಸ್ವಾಮಿಯವರೊಟ್ಟಿಗಿದ್ರಿ ತಾನೆ. ಇದೇ JDS ಮೈತ್ರಿ ತಾನೆ. ಆದರೆ ಅದು ಎಷ್ಟು ಅಪವಿತ್ರ ಮೈತ್ರಿ ಆಯಿತು? ಜಾತ್ಯತೀತ ಜನತಾದಳ ಮತ್ತು ಹಿಂದುತ್ವದ ಒಂದು ನೆಲೆಯಲ್ಲಿ ರೂಪುಗೊಂಡಂಥ BJP JDS ಒಗ್ಗಟ್ಟಾಗಿ ಕೂಡ 20 ತಿಂಗಳು ಅದ್ಭುತವಾಗಿ ಆಡಳಿತವನ್ನು ಕೊಟ್ಟರು. ಅದರ ನಂತರ ವಚನಬದ್ಧತೆಯನ್ನು ತಪ್ಪಿದರು ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಆವಾಗ ಅದಕ್ಕೆ ಕನಲಿ ಕೆಂಡವಾಗಿ ಅದನ್ನೇ ಹಿಡ್ಕೊಂಡು ಇಡೀ ರಾಜ್ಯ ಸುತ್ತಾಡಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು. ಇದು ಕತೆ. ಆದರೆ ನೀವು ಜಾತ್ಯತೀತ ಮನೋಭಾವದ ಎರಡು ಪಕ್ಷಗಳು ಒಟ್ಟಾಗಿ ಅಧಿಕಾರ, ರಾಜಕಾರಣ ಮತ್ತು ಸ್ವಾರ್ಥದ ಮೇರೆ ಯಾವ ರೀತಿಯಲ್ಲಿ ಮೀರಿತ್ತು ಅಂದರೆ ಕೇವಲ 11 ತಿಂಗಳು ಸರ್ಕಾರ ಮಾಡಲಿಕ್ಕಾಗಿಲ್ಲ, ಕಚ್ಚಾಡಿಕೊಂಡು ಕೆಟ್ಟದ್ದಾಗಿ ಹೊರಗೆ ಬಂದ್ರಿ. ಜನತಾದಳದ ಬೀಜಗಳು ಇವತ್ತು ಕಾಂಗ್ರೆಸ್ಸಿಗೆ ಬಂದು ಆಡಳಿತ ಮಾಡ್ತಾ ಇವತ್ತು ಪ್ರಜ್ವಲ್ನನ್ನು ಹಣಿಲಿಕ್ಕೆ ಹೊರಟು ಮೋದಿಯವರನ್ನು ತಂದು BJPಯನ್ನು ತಂದು ದೇವೇಗೌಡರನ್ನು ಪೋಸ್ಟರಲ್ಲಿ ಹಾಕಿ ನೀವು ಈ ರೀತಿಯ ನಾಟಕಗಳನ್ನೆಲ್ಲ ಮಾಡ್ತಿರಲ್ಲ. ನಿಮಗೆ ಯಾವ ನೈತಿಕತೆ ಇದೆ? ನಿಮ್ಮ ಪಾಠಶಾಲೆ ಯಾವುದು? ನೀವು ಎಲ್ಲಿಂದ ಬಂದವರು? ನೀವು ಅಧಿಕಾರಕ್ಕೆ ಆಗಿ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದವರು ತಾನೇ. ಯಾವ ರೀತಿಯ ಪೋಸ್ಟರ್ನ ಹಾಕ್ತೀರಿ? ಇವೆಲ್ಲ ಬೇಡ. SIT ಮಾಡಿದ್ದೀರಿ, ಕಾನೂನು ತನ್ನ ಕ್ರಮವನ್ನು ತೆಗೆದುಕೋಬೇಕು, ಶುದ್ಧವಾದ ತನಿಖೆ ಆಗಬೇಕು, ಯಾವುದೇ ರಾಜಕೀಯ ಇದರಲ್ಲಿ ನುಸುಳಬಾರ್ದು. ತಪ್ಪಿತಸ್ಥ ಪ್ರಜ್ವಲ್ ಅಂತಾದರೆ ಈ ಸಮಾಜ ಬೆಕ್ಕಸ ಬೆರಗಾಗಿ ನೋಡುವಂಥ ಒಂದು ಉಗ್ರವಾದ ಶಿಕ್ಷೆಗೆ ಆ ಮನುಷ್ಯನನ್ನು ಒಳಪಡಿಸಬೇಕು. ಒಮ್ಮೆ ಈಗ ಒಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಎಲೆಕ್ಷನ್ನಿನ ಮತದಾನದ 2 ದಿನದ ಮೊದಲು ಈ ಏನು ಪೆನ್ಡ್ರೈವ್ನ ಅಬ್ರಾಟ ಮುಗಿಲು ಮುಟ್ಟಿತ್ತು, ಅದರ ಮಧ್ಯೆಯೂ ಹಾಸನದಲ್ಲಿ ಒಮ್ಮೆ ಪ್ರಜ್ವಲ್ ಗೆದ್ದರೆ, ಹೌದು ಗೆದ್ದರೆ ಜಿಲ್ಲಾ ಚುನಾವಣಾಧಿಕಾರಿ ಅವರಿಗೆ ಗೆದ್ದ ನಾಮಪತ್ರವನ್ನು ಕೊಡತಕ್ಕದ್ದು, ಕೊಡಲೇಬೇಕು. ಏನೂ ಮಾಡಲಿಕ್ಕಾಗೋದಿಲ್ಲ. ಯಾವುದೇ ಕಾನೂನು ಕೂಡ ಅದರ ಬಗ್ಗೆ ಏನನ್ನೂ ಹೇಳ್ತಾ ಇಲ್ಲ. ಒಮ್ಮೆ 4 ವರ್ಷ ಅಥವಾ 4 ವರ್ಷಕ್ಕಿಂತ ಅಧಿಕ ಒಮ್ಮೆ ಅವರಿಗೆ ಶಿಕ್ಷೆ ಆದರೆ ಆವಾಗ ಅವರು ಈ ಜನಪ್ರತಿನಿಧಿತ್ವದಿಂದ ಆಟೋಮೆಟಿಕಲಿ ಅವರು ಅನರ್ಹರಾಗ್ತಾರೆ. ಅದು ಬಿಟ್ಟರೆ ಇವತ್ತು ಕೂಡ ಲೈಂಗಿಕ ದೌರ್ಜನ್ಯದ 506 ಮತ್ತು 509 ಮೇಲೆ ಕೇಸ್ ದಾಖಲಾಗಿದೆಯೇ ಹೊರತು IPC 376 ಅಡಿ ರೇಪ್ ಕೇಸ್ ಇನ್ನೂ ದಾಖಲಾಗಿಲ್ಲ. ಮುಂದೆ ದಾಖಲಾಗಬಹುದು.
ಆವಾಗ ಈ ಕೇಸಿಗೆ ಇನ್ನೂ ಸೀರಿಯಸ್ನೆಸ್ ಬರ್ತದೆ. ಆದರೆ ಒಮ್ಮೆ ಇದರ ಮಧ್ಯೆಯೂ ಅವರು ಗೆದ್ದರೆ ಅವರು ಗೆದ್ದ ಪ್ರಮಾಣ ಪತ್ರವನ್ನು ಜಿಲ್ಲಾ ಚುನಾವಣಾಧಿಕಾರಿ ಕೊಡಲೇಬೇಕಾಗತ್ತೆ. ಅದು ಯಾವುದೇ ರೀತಿಯ ಕಾನೂನಿನ ಮೂಲಕವೂ ಸಾಂವಿಧಾನಿಕವಾಗಿಯೂ 4 ವರ್ಷ ಅಥವಾ 4 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆಗೆ ಒಳಗಾದಾಗ ಅವರು ಅನರ್ಹರಾಗ್ತಾರೆ. ಇದು ಒಂದು ಸುಮಾರಿಷ್ಟು ಪ್ರಶ್ನೆಗಳು ನಮ್ಮ ಕಾರ್ಯಾಲಯಕ್ಕೆ ಬರ್ತಾ ಇತ್ತು, ಅದಕ್ಕೆ ನಿಮಗೆ ಕ್ಲಾರಿಫಿಕೇಷನನ್ನು ಕೊಟ್ಟೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಂದ ಬರೋಣ ನಾವು. ಅದರ ಮಧ್ಯೆ ಇವತ್ತು ಈ ಕೇಸಿಗೆ ಸಂಬಂಧಪಟ್ಟು 4-5 ತಿಂಗಳ ಹಿಂದೆಯೇ BJP ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. BJPಯ ನಾಯಕರಾದಂಥ ದೇವರಾಜ ಗೌಡ ಅನ್ನುವಂಥ ಪತ್ರವು ಇಲ್ಲಿ ಹರಿದಾಡ್ತಾ ಇದೆ. BJPಯ ರಾಜ್ಯಾಧ್ಯಕ್ಷರಿಗೆ ಮತ್ತು ಹೈಕಮಾಂಡಿಗೆ ಇದು ಗೊತ್ತಿದ್ದು ಕೂಡ ಅವರಿಗೆ ಸೀಟನ್ನು ಯಾಕೆ ಕೊಟ್ಟರು? ಒಂದು ಹಂತದಲ್ಲಿ ಈ ರೀತಿಯ ಒಂದು ವಿಡಿಯೋ ಇದೆ, ಈ ರೀತಿಯ ಒಂದು ಪೆನ್ಡ್ರೈವ್ ಇದೆ, ಪಕ್ಷಕ್ಕೂ ಮುಜುಗರ ಆಗ್ಬೋದು, ಅನಾಹುತ ಆಗ್ಬೋದು, ತೊಂದರೆ ಆಗ್ಬೋದು. ಆದ್ದರಿಂದ ಪ್ರಜ್ವಲ್ನನ್ನು ಹಾಸನದ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುವ ಬಗ್ಗೆ BJP ಒಪ್ಪಕೂಡದು ಅನ್ನುವಂಥ ಒಂದು ಒಕ್ಕಣೆಯನ್ನು ರಾಜ್ಯಾಧ್ಯಕ್ಷರಿಗೆ ದೇವರಾಜಗೌಡ ಅವರು ಬರೆದಿದ್ದರು ಅನ್ನೋದ್ರ ಬಗ್ಗೆ ಒಂದು ಪತ್ರ ಹರಿದಾಡ್ತಾ ಇದೆ. ಅದೇ ದೇವರಾಜಗೌಡ ಏನು ಹೇಳ್ತಾರೆ ಅದನ್ನು ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ತೇವೆ. ಪ್ರಜ್ವಲ್ ರೇವಣ್ಣವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ. ಇವಾಗ ಇಲ್ಲಿ OS ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಅದರಲ್ಲಿ ಸುವರ್ಣ ನ್ಯೂಸ್ ಈ ಥರ ಎಲ್ಲ ಚಾನಲ್ನು ಮಾಡಿ, ನಿಮ್ಮ ಚಾನಲ್ ಕೂಡ ಇದೆ ಅಲ್ಲಿ, TV9 ಕೂಡ ಇದೆ ಅಲ್ಲಿ, ಎಲ್ಲ ಚಾನಲ್ನು ಪಾರ್ಟಿ ಮಾಡಿ ಅವರು ಇಂಜೆಕ್ಷನ್ ಆಡೋ ತೊಗೊಂಡವ್ರು. ಇಲ್ಲಿ ತೊಗೊಂಡು 82ನೇ ರೆಸ್ಪಾಂಡೆಂಟ್ ಆಗಿ ಎದುರು ಅರ್ಜಿದಾರರಾಗಿ 82ನೇ ರೆಸ್ಪಾಂಡೆಂಟ್ ಆಗಿ ಕಾರ್ತಿಕ್ನು ಮಾಡಿದ್ದಾರೆ ಅಲ್ಲಿ. ಸೊ ಈ ಕಾರ್ತಿಕ್ಕು ಅಣ್ಣ ಈ ಕೇಸಲ್ಲಿ ನೀವು ಒಂದು ವಕಾಲತ್ ಹಾಕಿ ಅಂತ ಬಂದ, ನೀವೊಂದು ಅಬ್ಜೆಕ್ಷನ್ ಹಾಕ್ಬೇಕಂತ. ಏನಪ್ಪ ಅಂತಂದೆ, ಈ ಥರ ಎಲ್ಲ ವಿಡಿಯೋ CD ಬಗ್ಗೆ ಅವರು ಸ್ಟೇ ತೊಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕ್ಬೇಕಂತ ಹೇಳೋದೇ ಸುಮ್ಮನೆ ಹಾಕೋಕ್ಕಾಗಲ್ಲ. ಏನು ವಿಡಿಯೋ ಇದೆ ಬಾಯಲ್ಲಿ ನೋಡೋಣ ಅಲ್ಲಿ, ಅಬ್ಜೆಕ್ಷನ್ ಹಾಕಿ ನೋಡಬೇಕಲ್ಲ ಅಲ್ಲಿ. ಪೆನ್ಡ್ರೈವ್ ತಗೊಬಂದ ಅಲ್ಲಿ ನಾನು ನೋಡಿದೆ ಎಲ್ಲ, ಪೆನ್ಡ್ರೈವಲ್ಲಿ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಭಾಳ ಅಶ್ಲೀಲವಾದ ವಿಡಿಯೋಗಳಿದ್ದು ಅದರಲ್ಲಿ. ಸೊ ಆಗ ನಾವು ಅಬ್ಜೆಕ್ಷನ್ ಹಾಕ್ಬೇಕಲ್ಲ ಅಲ್ಲಿ. ಆಗ ನಾವು ಇದನ್ನು ಯಾರಿಗಾರ ಕೊಟ್ಟಿದ್ಯಾ ಅಂತ ಕೇಳಿದೆ ನಾನು. ಅಣ್ಣ ಈಗಾಗಲೇ ಕಾಂಗ್ರೆಸ್ ಕೆಲವು ಲೀಡರ್ಗಳು ತೊಗೊಂಡ್ಬಿಟ್ಟಾರೆ, ಇಸ್ಕೊಂಡ್ಬಿಟ್ಟಾರೆ ಅದರಲ್ಲಿ. ಆಮೇಲೆ ನನ್ನ ಹತ್ರ ಬಂದರೆ ವೀಡಿಯೋನು ಕೂಡ ಅದು ನನಗೆ ಫಸ್ಟ್ ಬಂದೈತೆ ಅಂತ ಗೊತ್ತಿಲ್ಲ ನಮಗೆ. ಅದು ನನಗೊಂದು ಇದೊಂದು ಪೆನ್ಡ್ರೈವ್ ಸಿಗ್ತಾನಲ್ಲಿ ನಾನು ಯಾರೋ ಫ್ರೆಂಡ್ಸ್ ಹತ್ರ ಅವ್ರ ಜೊತೆ ಇಸ್ಕೊಂಡೆ ಅಂತ ಹೇಳ್ದ ಅಲ್ಲಿ. ಅವನು ಕೂಡ ಇವ್ನು ಕಷ್ಟದ ಸಿಗಾಕೊಂಡಾಗ ಏನು ಮಾಡ್ದ, ಇವನು ಅವ್ರನ್ನ ಏನೋ ಮಾಡೋಕ್ಕೋಸ್ಕರ ಪೆನ್ಡ್ರೈವ್ ಇಸ್ಕೊಂಡೆ ನನಗೆ. ಆ ವಿಡಿಯೋ ನೋಡಿದಾಗ ನನಗೆ ಇಲ್ಲಿ ಭಾಳ ಭಯ ಆಯಿತು. ಅಲ್ಲಿ ಕೊನೆ ಯಾರು ಅಂತಂದಾಗ ಈ ಥರ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್, ಸುರೇಶ್ ಅಂತೆಲ್ಲ ಹೋಗಿದೆ ಇದು. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಆಗಿರೋಂಥ ಶ್ರೇಯಸ್ ಪಟೇಲ್ ಕೂಡ ಅವರೆಲ್ಲರಿಗೂ ಡಿಸ್ಕಸ್ ಆಗಿದೆ ಅಲ್ಲಿ. ಅದ್ರ ಜೊತೆ ಇನ್ನೊಬ್ಬ ಲೀಡರ್ಗಳೆಲ್ಲ ಬಂದು ಮಾತಾಡಿದ್ದಾರೆ ಅಂತ ಹೇಳಿ. ಏನಂದ್ರು ಅಂತ ಕೇಳಿದೆ ಅಲ್ಲಿ. ಯಾಕಂದ್ರೆ ನಾನೊಬ್ಬ ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ. ಏನಂದ್ರು ಅಂತೇಳಿ ಅದನ್ನು ಸಮಯ ಬಂದ ನಾನು ಮಾಡ್ತೀನಿ, ನಾನು ನಿಮಗೆ ಅಲ್ಲಿ ಈ ಪೆನ್ಡ್ರೈವ್ ಏನು ಮಾಡಬೇಕು ರಾಜಕೀಯ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದಾರಣ. ಆದ್ರೆ 2 ತಿಂಗಳು ಏನೂ ಮಾಡಲಿಲ್ಲ, ನನಗೆ ಬೇಜಾರಾಯಿತು. ತಕ್ಷಣ ಇಷ್ಟೆಲ್ಲ ಘಟನೆ ಆದಮೇಲೆ ನನ್ನಲ್ಲಿ ಅವನಿಂದ ವಕಾಲತ್ ತಗೊಂಡು ಏನು 83 ಒಂದು ಜನ ನಮಗಿಂತ ಮೊದಲಿದ್ದ ಅವರೆಲ್ಲ ವಕಾಲತ್ ಅಬ್ಜೆಕ್ಷನ್ ಹಾಕಿದ್ಮೇಲೆ ನಾವು 82ನೇ ವಕಾಲತ್ ಹಾಕೋಣ ಅಂತೇಳಿ ನಾನು ಹಂಗೆ ಪೆಂಡಿಂಗ್ ಮಡಿಕೊಂಡಿದ್ದೀನಿ, ನಾವು ವಕಾಲತ್ ಹಾಕಿಲ್ಲ ಅಲ್ಲಿ. ಸೊ ಇದ್ದು ಬಂದ ನನಗೆ ಡೌಟ್ ಬಂತು. ನಾನಲ್ಲಿ ಇಮಿಡಿಯೇಟ್ ನಾನಲ್ಲಿ ಕೇಂದ್ರದ ನಾಯಕರುಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಇದೇ ಪ್ರಜ್ವಲ್ ಅವರ ಕಾರಿನ ಡ್ರೈವರ್ ಕಾರ್ತಿಕ್ ನನ್ನ ಹತ್ರ ಬಂದು ಈ ಪೆನ್ ಡ್ರೈವನ್ನು ಕೊಟ್ಟರು, ನನ್ನ ಹತ್ರ ನೋಡಿ ಅಂದಾಗ ನಾನು ಬೆಚ್ಚಿದೆ, ಹೇಸಿಗೆ ಅನ್ನಿಸ್ತು, ಬೀಭತ್ಸ ಅನ್ನಿಸ್ತು. ಅವಾಗ ಅವ್ರ ಹತ್ರ ಕೇಳಿದೆ ಇದು ಎಲ್ಲೆಲ್ಲಿ ಹೋಗಿದೆಯಪ್ಪ ಅಂತ ಕೇಳಿದರೆ ಈಗಾಗಲೇ DK ಸುರೇಶು ಕಾಂಗ್ರೆಸ್ಸಿನ ಬಹುತೇಕ ನಾಯಕರಿಗೆ ಈ ಪೆನ್ ಡ್ರೈವನ್ನು ನಾನು ಕೊಟ್ಟಿದ್ದೇನೆ ಅಂತ ಅವನು ಹೇಳಿದ್ದ. ಆದರೆ ಅದರ ಕಾಲಬದ್ಧತೆಯನ್ನು ನೋಡಿದರೆ ಅದು ಬಹಳ ಹಿಂದೆ ಹೋಗುತ್ತೆ. ಇದು ಒಂದು ಪಾಯಿಂಟ್. ಇನ್ನೊಂದು, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರೆಸ್ ಮೀಟಲ್ಲಿ ಏನು ಹೇಳಿದರು, ಡಿಸೆಂಬರ್ನಲ್ಲೇ ಈ ಪ್ರಕರಣ, ಈ ಪೆನ್ ಡ್ರೈವ್, ಇಂಥ ಒಂದು ಹೊಲಸು ಕೃತ್ಯ ಪ್ರಜ್ವಲಿಂದ ನಡೆದರ ಬಗ್ಗೆ ಕಾಂಗ್ರೆಸ್ಸಿಗೆ ಗೊತ್ತಿತ್ತು. ಡಿಸೆಂಬರ್ನಲ್ಲೇ ಈ ವಿಚಾರ ನಮ್ಮ ಗಮನಕ್ಕಿತ್ತು. ಮುಂದುವರೆದವರು ಇನ್ನೊಂದು ಹೇಳ್ತಾರೆ, ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಪ್ರೀತಮ್ ಗೌಡ ಮತ್ತು ರಾಮಸ್ವಾಮಿ ಅವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಅಧಿಕೃತ ದಾಖಲೆ ಇದೆ ಅಂತ ಹೇಳ್ತಾರೆ. DK ಅವರು ನಾನು ಬಹಳ ಹಿಂದೆನೇ ಈ ವಿಡಿಯೋವನ್ನು ನೋಡಿದ್ದೆ ಅನ್ನುವ ಮಾತನ್ನು ಆಡಿದ್ದಾರೆ. ನಾನು ಹೇಳುವುದು, ಇವತ್ತು ತಪ್ಪಿತಸ್ಥರೇ ಹೌದು ಅಂತಾದರೆ ಅವರಿಗೆ ಶಿಕ್ಷೆ ಆಗಬೇಕು, ಉಪ್ಪು ತಿಂದವ ನೀರು ಕುಡಿಬೇಕು ಅನ್ನುವಂಥ
ಕುಮಾರಸ್ವಾಮಿಯವರ ಮಾತಿಗೆ ನಾವು ಬದ್ಧರಾಗಿದ್ದೇವೆ, ನಾವು ಅದನ್ನು ಒಪ್ಪುತ್ತೇವೆ ಅನ್ನುವ BJP, ಕುಮಾರಸ್ವಾಮಿಯವರಿತ್ತು ನಮ್ಮ ಕುಟುಂಬ ಬೇರೆ ಅವರ ಕುಟುಂಬ ಬೇರೆ, ಅದಕ್ಕೂ ನಮಗೂ ಯಾಕೆ ತಳಕು ಹಾಕ್ತೀರಿ ಅನ್ನುವಂಥ ಮಾತು, ಇವೆಲ್ಲವನ್ನು ಕ್ರೋಢೀಕರಿಸಿ ನೋಡಿದಾಗ BJPಗೂ JDSಗೂ ಕಾಂಗ್ರೆಸ್ಸಿಗೂ ಈ ಮೂರೂ ಪಕ್ಷಗಳಿಗೂ ಈ ಪೆನ್ಡ್ರೈವ್ನ ವಿಚಾರ 4-5 ತಿಂಗಳ ಹಿಂದೆನೇ ಗೊತ್ತಿತ್ತು ಅನ್ನೋದರ ಬಗ್ಗೆ ಬಹಳಷ್ಟು ಸಾಕ್ಷ್ಯಗಳು ನಮ್ಮ ಕಣ್ಣೆದುರು ನಿಲ್ತವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗಾದರೆ ಯಾಕೆ ಈ ಮಾತನಾಡಿದರು? ಇದು ಡಿಸೆಂಬರ್ನಲ್ಲೇ ನಡೆದಂಥ ಘಟನೆ, ಡಿಸೆಂಬರ್ನಲ್ಲೇ ಈ ಒಂದು ಪೆನ್ಡ್ರೈವ್ ಇತ್ತು ಅನ್ನೋದ್ರ ಬಗ್ಗೆ ದೇವರಾಜೇಗೌಡ ಹೇಳ್ತಾರೆ ಮತ್ತು ನಮ್ಮ ಗಮನಕ್ಕೂ ಇತ್ತು ಅನ್ನುವಂಥ ಮಾತನ್ನು ಯಾವ ಆಧಾರದಲ್ಲಿ ಹೇಳಿದರು? ಅಮಿತ್ ಶಾ ಅವರಿಗೆ ಈ ವಿಷಯವನ್ನು ತಂದಿದ್ದಾರೆ ಪ್ರೀತಮ್ ಗೌಡ ಮತ್ತು ರಾಮಸ್ವಾಮಿ ಅವರು, ಅದಕ್ಕೆ ನನ್ನ ಹತ್ರ ಅಧಿಕೃತ ದಾಖಲೆ ಇದೆ ಅಂತ ಅವರು ಹೇಗೆ ಹೇಳಿದರು? ಹಾಗಾದರೆ ಈ ಮಾತಿನ ಅರ್ಥ ಏನು? ಇದು ಎಲ್ಲಿಗೆ ಬಂದು ನಿಲ್ತದೆ? ಕಾಂಗ್ರೆಸ್ಸು ಮೋದಿಯವರ ಮೇಲೆ, ಅಮಿತ್ ಶಾ ಅವರ ಮೇಲೆ, ಕುಮಾರಸ್ವಾಮಿಯವರ ಮೇಲೆ, ದೇವೇಗೌಡರ ಮೇಲೆ, ರಾಜ್ಯಾಧ್ಯಕ್ಷ ವಿಜಯೇಂದ್ರನ ಮೇಲೆ ಇಲ್ಲ ಸಲ್ಲದಂಥ ಆರೋಪಗಳನ್ನು ಹೊರಿಸ್ತಾ ಪೋಸ್ಟರ್ ಮೂಲಕ ಇನ್ನೊಂದು ಮಗದೊಂದು ಇಡೀಯದಾದಂಥ ಒಂದು ದೊಡ್ಡ ಪ್ರತಿಭಟನಾ ವ್ಯೂಹವನ್ನೇ ಏನು ರಚನೆ ಮಾಡಿದೆ, ಜೂನಿಯರ್ ಖರ್ಗೆಯಿಂದ ಹಿಡಿದು ಕೃಷ್ಣ ಬೈರೇಗೌಡರಿಂದ ಹಿಡಿದು DK ಸುರೇಶು, ಸಿದ್ದರಾಮಯ್ಯನವರು ಎಲ್ಲರೂ ತಾಮುಂದು ಅಂತೇನು ಮುಗಿಬೀಳ್ತಾ ಇದ್ದಾರೆ. ಹಾಗಾದರೆ ಹೆಣ್ಣುಮಕ್ಕಳ ಮೇಲೆ, ಸಮಾಜದ ಮೇಲೆ ಇಷ್ಟು ಕಳಕಳಿ ತಮಗೆ ಇದೆ ಅಂತ ಆದರೆ, ನಿಜವಾಗಿಯೂ ಇದೆ ಅಂತ ಆದರೆ, ಒಂದು ಮಾನವೀಯ ಮನೋಧರ್ಮ, ಸಾಮಾಜಿಕ ಸ್ವಾಸ್ಥ್ಯತೆ, ಸಾಮಾಜಿಕ ನ್ಯಾಯ ನಿಮ್ಮ ನಿಜವಾದ ಬದ್ಧತೆಯ ಒಂದು ನೆಲೆಗಳು ಅಂತ ಆಗಿದ್ದಿದ್ರೆ 5 ತಿಂಗಳ ಹಿಂದೆ ಡಿಸೆಂಬರ್ನಲ್ಲಿ ನಿಮಗೆ ಗೊತ್ತಿತ್ತು ಈ ಪ್ರಕರಣ. DK ಸುರೇಶು ಹಲವಾರು ಜನರಿಗೆ ಪ್ರಜ್ವಲ್ ಅವರ ಡ್ರೈವರೇ ಈ ಪೆನ್ಡ್ರೈವನ್ನು ತಲುಪಿಸಿದ್ದಾನೆ ಅನ್ನೋದರ ಬಗ್ಗೆ ಇವತ್ತು ದೇವರಾಜೇಗೌಡರು ಮಾತಾಡುವ ಮಾತಿನ ಮೂಲಕ ದಾಖಲೆ ಸಿಗ್ತಾ ಇದೆ. ಹಾಗಿದ್ದಾಗ ನೀವು ಇಷ್ಟು ಕಾಲ ಯಾಕೆ ಮೌನವನ್ನು ವಹಿಸಿದ್ರಿ? ಹಾಗಾದರೆ ಈ ಪ್ರಕರಣವನ್ನು ಬಳಸುವಿಕೆಯಲ್ಲಿ ನಿಮ್ಮ ಇರಾದೆ ಏನು, ಇಂಟೆನ್ಷನ್ ಏನು? ಕೋರ್ಟ್ ಇದನ್ನೇ ಕೇಳ್ತದೆ ತಾನೆ. ಈ ಇಂಟೆನ್ಷನ್ ಬಗ್ಗೆ ಈಗ ತನಿಖೆ ಆಗಬೇಕು. ಅಂದರೆ ರಾಜಕೀಯವಾಗಿ ಪ್ರಜ್ವಲನ್ನು, ದೇವೇಗೌಡರನ್ನು, ಮೈತ್ರಿಯ ಈ ಒಪ್ಪಂದದ ಒಂದು ನಾಗಾಲೋಟವನ್ನು ತುಂಡರಿಸಬೇಕು, ಕತ್ತರಿಸಬೇಕು, ಅದಕ್ಕೊಂದು ಪ್ರತಿಯಾದಂಥ ಆಘಾತವನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಪೆನ್ಡ್ರೈವನ್ನು 5 ತಿಂಗಳಿಂದ ನೀವು ಕಾದುಕೊಂಡು ಕೂತಿದ್ರಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಇದೇ ಪ್ರಶ್ನೆ BJP ಮತ್ತು JDSಗೂ ಕೇಳಬೇಕಾಗತ್ತೆ. ಗೊತ್ತಿದ್ದು JDSನ ವರಿಷ್ಠ ದೇವೇಗೌಡರು ಯಾಕೆ ಪ್ರಜ್ವಲನ್ನು ಅಲ್ಲಿ ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅಂತ ಮೈತ್ರಿ ಒಂದು ನೆಲೆಯಲ್ಲಿ BJP ಮೇಲೆ ಒತ್ತಡವನ್ನು ತಂದರು. ಹಾಗಾದರೆ ದೇವೇಗೌಡರಿಗೆ ಇದು ಗೊತ್ತಿರಲಿಲ್ವೇ? ಪ್ರಾಯಶಃ ಅವ್ರಿಗೆ ಗೊತ್ತಿರಲಿಲ್ಲ, ಉಳಿದವರು ಗೊತ್ತಿತ್ತ. ಹಾಗಾದರೆ ಗೊತ್ತಿದ್ದರೂ ಕುಮಾರಸ್ವಾಮಿ ಅವರು ಹಾಗಾದರೆ ಅವ್ರ ಗಮನಕ್ಕೆ ತರಲಿಲ್ವೇ? ತಂದಾಗಲೂ ಅವರೇನಾದರೂ ರೇವಣ್ಣನ ಕುಟುಂಬ ನಮ್ಮ ಒಟ್ಟು ಕುಟುಂಬದಿಂದ ಒಡೆದೋಗುತ್ತೆ ಅನ್ನುವಂಥ ಒಂದು ನೆಲೆಯಲ್ಲಿ ಅದನ್ನು ಮೀರಿ ಟಿಕೆಟನ್ನು ಕೊಡಿಸಿದರೆ, BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಿಗೆ ದೇವರಾಜೇಗೌಡರು ಬರೆದ ಪತ್ರ ಸತ್ಯವೇ ಆಗಿದ್ದರೆ ಅದನ್ನು ಅವರಾದರ ಹೈಕಮಾಂಡ್ ಗಮನಕ್ಕೆ ತರಲಿಲ್ವೇ? ಯಾಕೆ ತರಲಿಲ್ಲ? ಈಗ ಪಕ್ಷದ ನಿಲುವು ಮೈತ್ರಿ ಆದರೂ ಕೂಡ JDSನ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡೋದು ಅವರ ಅಧಿಕಾರ. ಅದರಲ್ಲಿ BJP ಅವರನ್ನು ಯಾರೂ ಹಣಿಲಿಕ್ಕಿಲ್ಲ, ಯಾರೂ ಪ್ರಶ್ನಿಸಲಿಕ್ಕೂ ಇಲ್ಲ. ಕಾಂಗ್ರೆಸ್ಸು JDS ಒಟ್ಟಿಗೆ ಒಂದು ಇದನ್ನು ಮೈತ್ರಿ ಮಾಡಿಕೊಂಡಾಗ ಅದೇ ರೀತಿ ನಡೆದದ್ದು, ಅಥವಾ ಯಾವುದೇ ಆದರೂ ಅಷ್ಟೇ. ಮೈತ್ರಿಯ ಒಂದು ನೆಲೆಯಲ್ಲಿ ಆಗುವಂಥ ಸೂತ್ರಸಂಧಾನ ಬೇರೆ, ಮೈತ್ರಿಗೆ ಬರುವಂಥ ಪಕ್ಷಗಳು ಅವರವರ ಕ್ಯಾಂಡಿಡೇಟು, ಅವರವರ ಕ್ಷೇತ್ರ, ಅವರವರ ಬಲಾಢ್ಯತೆ ಅದನ್ನು ಅವರು ಮುಂದಿಟ್ಟುಕೊಂಡು ತಮ್ಮ ನೆಲೆಗಳನ್ನು ಗುರುತಿಸಿಕೊಂಡು ಆಯ್ಕೆ ಮಾಡುವ ಪ್ರಕ್ರಿಯೆ ಬೇರೆ. ಅದು ಕಾಂಗ್ರೆಸ್ ಅದನ್ನು ಎರಡನ್ನು ಮಿಕ್ಸ್ ಮಾಡ್ತಾ ಇದೆ. ಅದು ಸರಿಯಾದ ಕ್ರಮ ಅಲ್ಲ, ಅದು ಕಾಂಗ್ರೆಸ್ಗೆ ಗೊತ್ತಿದೆ. ಅದು ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ಳುವಂಥ ಒಂದು ತಂತ್ರ ಅದು.
ಹಾಗಾದರೆ ಇದು ಕೂಡ ಒಂದು ತಂತ್ರವೇ? 2 ದಿನದ ಹಿಂದೆ ಯಾಕೆ ಈ ಪೆನ್ ಡ್ರೈವ್ ಸದ್ದು ಮಾಡಿತು? 10-20 ಸಾವಿರ ಪೆನ್ ಡ್ರೈವನ್ನು ಮಾಡಿ ಕ್ಷೇತ್ರದಲ್ಲಿ ಹಂಚುವ ಕೆಲಸ ಆಗಿದೆ ಅನ್ನುವಂಥ ಇವತ್ತು ಇರುವ ಬಾತ್ಮೆ ಏನಿದೆ ಅದು ಯಾರ ಕೈಯಿಂದ ಆಯಿತು? ಜಮೀರ್ ಅಹಮದನ ಆಪ್ತ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ಈ ಕೇಸಿನ ಬಗ್ಗೆ ಬಂಧಿಸಲಾಗಿದೆಯಲ್ಲ, ಅದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವ ಮಾತು ಸತ್ಯವೇ ಅಂತ ಆದರೆ ದೇವರಾಜೇಗೌಡ ಅವರು ಕಾರ್ತಿಕನ್ನು ಅಲ್ಲಿ ಸಾಕ್ಷೀಕರಿಸಿ ಅದು ಡಿ ಕೆ ಸುರೇಶ್ ಇವರೆಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಭಾಳ ಹಿಂದೆಯೇ ಈ ಪೆನ್ ಡ್ರೈವ್ ಹೋಗಿತ್ತು, ಕೊಟ್ಟಿದ್ದೇನೆ ಅಂತ ಕಾರ್ತಿಕ್ ಹೇಳಿದ್ದಾನೆ ಅನ್ನುವ ಮಾತನ್ನು ಆಧರಿಸಿ ಹೇಳುವುದಾದರೆ ಇದೊಂದು ರಾಜಕೀಯ ಷಡ್ಯಂತ್ರವೇ ಹೌದೇನು? ಹಾಗಾದರೆ ಪ್ರಜ್ವಲ್ ಮಾಡಿದ್ದು ಅಪರಾಧ, ಪ್ರಜ್ವಲ್ ಮಾಡಿದ್ದು ಹೇಯ, ಅಮಾನುಷ, ಅದು ಸಮಾಜ ಯಾವ ಕಾರಣಕ್ಕೂ ಒಪ್ಪತಕ್ಕದ್ದಲ್ವೇ ಅಲ್ಲ. ಅದು ಮನುಷ್ಯ ಕುಲವೇ ನಾಚುವಂಥ ಕೆಲಸ. ತಪ್ಪಿತಸ್ಥ ಅಂತ ಪಕ್ಕ ಆದರೆ ಅವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು, ಅದು ಪ್ರಶ್ನೆ ಬೇರೆ. ಅದು SIT ಮಾಡುತ್ತೆ, ಅದನ್ನು ಕಾನೂನು ಮಾಡುತ್ತೆ. ಪೊಲೀಸರ ಮೇಲೆ ಯಾವುದೇ ರೀತಿಯಲ್ಲೂ ಆಡಳಿತಾರೂಢ ಸರ್ಕಾರ ಅಥವಾ ರೇವಣ್ಣನ ಇಡೀ ಕುಟುಂಬ ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಆಮಿಷವನ್ನು ಒಡ್ಲಿಲ್ಲ ಅಂತಾದರೆ ಸ್ವತಂತ್ರವಾಗಿ ತನಿಖೆಗೆ ಅವರನ್ನು ಮುಂದೆ ಮಾಡ್ತದೆ ಆಡಳಿತ ಪಕ್ಷ ಮತ್ತು ಬೇರೆ ಬೇರೆ ಸಂದರ್ಭಗಳು ಅಂತಾದರೆ ಅಲ್ಲಿ ಸತ್ಯ ನಿಜವಾಗಿಯೂ ಹೊರಗೆ ಬರುತ್ತೆ. ಯಾಕೆಂದರೆ ದಕ್ಷ ಅಧಿಕಾರಿಗಳಿದ್ದಾರೆ ಅವರು. ಆದರೆ ಈ ಪ್ರಕರಣವನ್ನು ನಿಜವಾದಂಥ ಮಾನವೀಯ ನೆಲೆಯಲ್ಲಿ ಸಮಾಜದ ಒಂದು ಹಿತದೃಷ್ಟಿಯಿಂದ ಹೆಣ್ಣುಮಕ್ಕಳ ಮೇಲೆ ಗೌರವ ಇರುವುದಾದರೆ ಹೌದಾದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ 5 ತಿಂಗಳ ಹಿಂದೆ ಪೆನ್ ಡ್ರೈವ್ ನಿಮ್ಮ ಕೈಗೆ ಸಿಕ್ಕಿದ ತಕ್ಷಣ ಯಾಕೆ ಇದನ್ನು ಹೊರಗೆ ತರಲಿಲ್ಲ? ಯಾಕೆ ಇದನ್ನು ಕಾನೂನಿನ ಪರಿಧಿಗೆ ಒಪ್ಪಿಸಲಿಲ್ಲ? ಯಾಕೆ ಆಗ SIT ಮಾಡಿಲ್ಲ? ಈ ಪ್ರಶ್ನೆ ಬಂದಾಗ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥ ಯಾವುದೋ ಹಳೆ ವಿಡಿಯೋವನ್ನು ಈಗಲೇ ಯಾಕೆ ಪಬ್ಲಿಷ್ ಮಾಡಿದ್ದು, ಇದರ ಹಿಂದಿರುವಂಥ ತಂತ್ರ ಮತ್ತು ಷಡ್ಯಂತ್ರ ಏನು ಅಂತ ಅವರು ಪ್ರಶ್ನೆ ಮಾಡಿದಾರಲ್ಲ, ಆ ಪ್ರಶ್ನೆಯನ್ನು ಕಾಂಗ್ರೆಸ್ಸು ಉತ್ತರಿಸಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಹಳೆ ವಿಡಿಯೋ ಅಂತೇಳಿ ತಪ್ಪಿಸ್ಕೊಳ್ಳುವಾಗಿಲ್ಲ, ಅದು ಪ್ರಶ್ನೆ ಬೇರೆ. ಹಳೇದಾಗಲಿ ಹೊಸದಾಗಲಿ ವಿಡಿಯೋನೇ. ಪ್ರಜ್ವಲ್ ಮಾಡಿದ್ದು ಹೇಸಿಗೆ ಕೆಲಸನೇ, ಪ್ರಜ್ವಲ್ ಮಾಡಿದ್ದು ಅಮಾನುಷ್ಯ ಕೆಲಸನೇ. ಇಡೀ ಸ್ತ್ರೀ ಕುಲಕ್ಕೆ ಮಹಿಳಾ ಕುಲಕ್ಕೆ ಎಸಗಿದ ಮಹಾದ್ರೋಹ ಇದು, ಅದರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಅವರು ಪ್ರಶ್ನಿಸಿದ ಈ ರಾಜಕೀಯ ಷಡ್ಯಂತ್ರದ ಪ್ರಶ್ನೆ ಇದೆಯಲ್ಲ, ಈಗ ಯಾಕೆ ಬಂತದು? ಈ ಚುನಾವಣೆಯ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರವಾಗಿ ಇದನ್ನು ಬಳಸಿಕೊಳ್ಳಲಾಯಿತೇ, ಆ ಕಾರಣಕ್ಕಾಗಿ ಇದನ್ನು ಕಾದಿಟ್ಟುಕೊಂಡಿತ್ತೆ ಕಾಂಗ್ರೆಸ್ಸು. ಅದಿಲ್ಲ ಅಂತಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ರೇ ಒಪ್ಪಿಕೊಳ್ಳುವ ಹಾಗೆ, ದೇವರಾಜೇಗೌಡ ಹೇಳುವ ಹಾಗೆ ನಿಮಗೆ ಬಹಳ ಹಿಂದೆಯೇ ಈ ವಿಷಯ ಗೊತ್ತಿತ್ತು, ಪೆನ್ ಡ್ರೈವ್ ಕೂಡ ನಿಮ್ಮ ಕೈ ತಲುಪಿತ್ತು, ಆದರೆ ಅದನ್ನು ಈಗ ಯಾಕೆ ಬಳಸಿದ್ರಿ? ಅಂದರೆ ನಿಮ್ಮ ಇಂಟೆನ್ಷನ್ನು ಮಹಿಳಾ ಒಂದು ದೃಷ್ಟಿಯಿಂದ ಮಹಿಳೆಯರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ಅಭಿಯಾನ ಮತ್ತು ಪ್ರತಿಭಟನೆ ಏನು ನಡೀತಾ ಇದೆ, ಇದು ನಿಜವಾದಂಥ ಮಹಿಳೆಯರ ಮೇಲೆ, ಅವರ ಮಾನಾಭಿಮಾನದ ಮೇಲೆ, ಸ್ವಾಯತ್ತೆಯ ಮೇಲೆ ನಡೆದ ದಾಳಿಗೆ ವಿರುದ್ಧವಾಗಿ ಒಂದು ಮನುಷ್ಯತ್ವದ, ಪ್ರಾಮಾಣಿಕತೆಯ, ಸಾಮಾಜಿಕ ನ್ಯಾಯದ ಹೋರಾಟ ಅಲ್ವೇ ಹಾಗಾದರೆ ಅನ್ನುವ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ. ಇದು ಕೇವಲ ರಾಜಕೀಯಕ್ಕಾಗಿ, ಕೇವಲ ರಾಜಕೀಯದ ಒಂದು ಲಾಭಕ್ಕಾಗಿ ಮತ್ತು ಈ ಚುನಾವಣೆಯನ್ನು ಗೆಲ್ಲುವ ಒಂದು ಅಸ್ತ್ರವಾಗಿ ಪ್ರಜ್ವಲ್ ಅವರ ಒಂದು ಪೆನ್ ಡ್ರೈವನ್ನು ಕಾಂಗ್ರೆಸ್ಸು ಬಳಸ್ಕೊಳ್ತು ಅಂತಾದರೆ, ಪರ್ಯಾಯವಾಗಿ BJP ಮತ್ತು JDS ಕೂಡ ಅದೇ ರೀತಿಯಲ್ಲಿ ರಾಜಕೀಯವಾಗೇ ಇದನ್ನು ಬಳಸ್ಕೊಳ್ಳುವಂಥ ಒಂದು ನೆಲೆಯಲ್ಲಿ ತನ್ನ ಮೌನವನ್ನು ವಹಿಸಿತ್ತು ಅಂತಾದರೆ, ಈ ಎಲ್ಲ ಪಕ್ಷಗಳು ಕೊನೆಗೂ ಯೋಚನೆ ಮಾಡುವುದೇನು? ಗೆಲ್ಲುವ ರಾಜಕೀಯ ತಂತ್ರ, ಅಧಿಕಾರ ರಾಜಕಾರಣಕ್ಕಾಗಿ ಯಾವ ನೆಲೆಗೂ ನಾವು ಹೋಗ್ತೇವೆ ಅನ್ನೋದರ ಬಗ್ಗೆ ಇಲ್ಲಿ ಎಲ್ಲ ಪಕ್ಷಗಳು ಕೇವಲ ರಾಜಕೀಯ ಲಾಭ ಮತ್ತು ನಷ್ಟದ ಯೋಚನೆಯನ್ನಷ್ಟೇ ಇಟ್ಟುಕೊಂಡು ಇಂಥ ಸಂಗತಿಗಳನ್ನು ಬಳಸ್ಕೊಳ್ತದೆಯೇ ಹೊರತು ಅದಕ್ಕೆ ಯಾವುದೇ ಸಾಮಾಜಿಕ ನ್ಯಾಯದ, ಮಹಿಳೆಯರ ಮೇಲೆ ಗೌರವದ
ಅಥವಾ ಯಾವುದೇ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥ ನೆಲೆಯಲ್ಲಿ ಏನು ಸ್ಲೋಗನ್ ಕೂಗ್ತಾ ಇದ್ದಾರೆ, ನಾವು ಇಡೀ ಸ್ತ್ರೀ ಕುಲದ ಪರವಾಗಿ ಅವರ ಮಾನ ಮತ್ತು ಪ್ರಾಣವನ್ನು, ಅವರ ಮೇಲೆ ನಡೆಯುವ ದೌರ್ಜನ್ಯವನ್ನು, ಇಂಥ ದರಿದ್ರ ಬುದ್ಧಿಯ ಇಂಥ ಅಮಾನುಷ ವ್ಯಕ್ತಿಗಳಿಂದ ಇವತ್ತು ಏನು ಅಮಾಯಕರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಅದನ್ನು ತಡೆಗಟ್ಟಲಿಕ್ಕಾಗಿ ನಾವು ಒಂದು ನ್ಯಾಯದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಅದು ಅಲ್ವೇನೋ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇದು ರಾಜಕೀಯ ಷಡ್ಯಂತ್ರಕ್ಕೆ ಬಳಸಿದ ಒಂದು ಅಸ್ತ್ರ, ಅದು ಬ್ರಹ್ಮಾಸ್ತ್ರ. ಅದರಲ್ಲೂ ಎಲೆಕ್ಷನ್ನಿಗೆ, ಹಾಸನದ ಎಲೆಕ್ಷನ್ನಿಗೆ 2 ದಿನ ಬಾಕಿ ಇರುವಾಗ ಬಳಸಿದ ಅಸ್ತ್ರ. ಇಲ್ಲದೇ ಇದ್ದರೆ ನಿಮಗೆ ಪೂರ್ವದಲ್ಲೇ ಇದು ಗೊತ್ತಿತ್ತು ಅನ್ನೋದು ನಿಮ್ಮದೇ ಸಚಿವೆ, ಅದು ಒಬ್ಬಳು ಹೆಣ್ಣುಮಗಳು, ವೀರಾವೇಶದಿಂದ ಮಾತಾಡ್ತಾ ಇದ್ದಾರೆ, ಮೋದಿಯನ್ನು ಪ್ರಶ್ನಿಸ್ತಾ ಇದ್ದಾರೆ, ವಿಜಯೇಂದ್ರನ್ನು ಪ್ರಶ್ನಿಸ್ತಾ ಇದ್ದಾರೆ, ನಿಮ್ಮ ಮೈತ್ರಿ ಏನು ಅಂತ ಕೇಳ್ತಾ ಇದ್ದಾರೆ, ನಾರಿ ಶಕ್ತಿ, ನಾರಿ ಸನ್ಮಾನ್, ಬೇಟಿ ಪಡಾವೋ ಬೇಟಿ ಬಚಾವೋ ಸ್ಲೋಗನ್ನನ್ನು ಅರ್ಥ ಏನು ಅಂತ ಕೇಳ್ತಾ ಇರುವಂಥ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಂದ ಬಂದಂಥ ಮಾತು ನಮಗಿದು ಮೊದಲೇ ಗೊತ್ತಿತ್ತು, ಡಿಸೆಂಬರ್ನಲ್ಲೇ ನಡೆದ ಘಟನೆ ಅಂತ ಹೇಳ್ತಾರೆ ಅಂತಾದರೆ ನೀವು ಇದನ್ನು ಮುಚ್ಚಿಟ್ಟದ್ದು ಯಾಕೆ? ಈಗ ಬಿಚ್ಚಿಟ್ಟಿದ್ದು ಯಾಕೆ? ಇದರ ಮಧ್ಯೆ ನಿಮ್ಮ ಇಂಟೆನ್ಷನ್ ಏನು, ಉದ್ದೇಶ ಏನು? ಕೇವಲ ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ಕಾಂಗ್ರೆಸ್ಸು ಈ ಪೆನ್ಡ್ರೈವನ್ನು ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಮಾತುಗಳು ಸಾಕ್ಷ್ಯವಾಗಿ ಸಲ್ತಾ ಇದೆ. ಇದನ್ನೆಲ್ಲ ಒಟ್ಟಾಗಿ ನೋಡಿದಾಗ ಇಲ್ಲಿ ಕಾಂಗ್ರೆಸ್ಸಿಂದು ಗೆಲ್ಲುವ ಹೋರಾಟಕ್ಕೆ ಬಳಸ್ಕೊಳ್ಳುವ ಅಸ್ತ್ರ, ರಾಜಕೀಯದ ಅಸ್ತ್ರ, ಅಧಿಕಾರ ರಾಜಕಾರಣಕ್ಕೆ ಬಳಸಿದಂಥ ಅಸ್ತ್ರ, ಮಹಿಳೆಯರ ಮೇಲಿನ ಪ್ರೀತಿ, ಗೌರವ ಅಥವಾ ಇನ್ಯಾವುದೇ ಸಾಮಾಜಿಕ ನ್ಯಾಯದ ಒಂದು ಇರಾದೆ ಅದರ ಹಿಂದೆ ಇಲ್ಲ. ಇದ್ದದ್ದಿದ್ದರೆ ಅದು ಯಾವಾಗ ತಮ್ಮ ಕೈ ಸೇರಿತ್ತೋ ತಕ್ಷಣ ಅದನ್ನು ಹೊರಗೆ ತಂದು ಜನರ ಎದುರಿಟ್ಟು ಕಾನೂನಿನ ಕುಣಿಕೆಗೆ ಅವರನ್ನು ಒಳಪಡಿಸುವ ಕೆಲಸವನ್ನು ಹಿಂದೆಯೇ ಮಾಡಬೇಕಾಗಿತ್ತು. ಎಲೆಕ್ಷನ್ನಿನ ಮತದಾನದ 2 ದಿನದ ಮೊದಲು ಮಾಡಿದ್ದು ಯಾಕೆ? ಅದಕ್ಕೆ ಹೆಬ್ಬಾಳ್ಕರ್ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಅಥವಾ DKಶಿ ಆಗ್ಬೋದು, ಇವರೆಲ್ಲರೂ ಈಗ ಉತ್ತರಿಸಿಕೊಡ್ಬೇಕು. ಈ ಉತ್ತರದಾಯಿತ್ವವನ್ನು ನೀವು ಹೊರತಕ್ಕದ್ದು. ಅದಿಲ್ಲದೆ ಇದ್ದರೆ ಕುಮಾರಸ್ವಾಮಿ ಆರೋಪಕ್ಕೆ ಹೆಚ್ಚು ಆಧಾರ ಸಿಗತ್ತೆ, ಪುಷ್ಟಿ ಸಿಗತ್ತೆ. ಇದು ಒಂದು ರಾಜಕೀಯ ಷಡ್ಯಂತ್ರ. ಅವನು ತಪ್ಪು ಮಾಡಿದರೆ ಶಿಕ್ಷೆ ಆಗತಕ್ಕದ್ದು. ಆದರೆ ನಿಮಗೆ ಗೊತ್ತಿದ್ದು ಈ ಪೆನ್ಡ್ರೈವನ್ನು 2 ದಿನದ ಹಿಂದೆ ಯಾಕೆ ಬಿಟ್ರಿ ಅವರ ಪ್ರಶ್ನೆ, ಅದಕ್ಕೆ ನೀವು ಉತ್ತರಿಸತಕ್ಕದ್ದು. ಅಂದರೆ ನಾನು ಹೇಳಿಕೊಟ್ಟದ್ದು, ಈ ಯಾವ ರಾಜಕೀಯ ಪಕ್ಷಗಳಿಗೂ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು, ನಮ್ಮ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು, ನಮ್ಮ ಭದ್ರತೆ ನಮ್ಮ ಕೈಯಲ್ಲಿದೆ, ನಮ್ಮ ಭದ್ರತೆಯನ್ನು ನಾವು ಮಾಡ್ಕೋಬೇಕು ವಿನಃ ಈ ರಾಜಕೀಯ ಪುಡಾರಿಗಳು, ಈ ರಾಜಕೀಯ ಅಧಿಕಾರದ ರಾಜಕಾರಣಿಗಳು, ಅಧಿಕಾರಕ್ಕಾಗಿ ಹಪಾಪಿಸುವ ರಾಜಕಾರಣಿಗಳು ಯಾರೂ ಕೂಡ ಈ ಸಮಾಜದ ಬಗ್ಗೆ, ಹೆಣ್ಣುಮಕ್ಕಳ ಬಗ್ಗೆ ಯಾವುದೇ ಉತ್ತಮವಾದಂಥ ಭಾವನೆ ಹೊಂದದಾಗೆ ಕಾಣುವುದಿಲ್ಲ. ಒಂದು ಸಾಮಾಜಿಕವಾದ ನ್ಯಾಯಕ್ಕಾಗಿಯೋ ಹೆಣ್ಣುಮಕ್ಕಳಿಗಾಗುವ ಅನ್ಯಾಯದ ವಿರುದ್ಧವೋ ಇವರು ನಿಜವಾದಂಥ ಹೋರಾಟವನ್ನು ಮಾಡ್ತಾ ಇಲ್ಲ. ಇವರಿಗೀಗ ದೇವೇಗೌಡರ ಕುಟುಂಬವನ್ನು ಹೊಡೆಯಬೇಕು, ದೇವೇಗೌಡರ ಕುಟುಂಬವನ್ನು ಮುಜುಗರಕ್ಕೆ ಸಿಕ್ಕಿಸಬೇಕು, ರಾಜಕೀಯವಾಗಿ ಕಾಂಗ್ರೆಸ್ಸು ಲಾಭವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ JDS ಮತ್ತು BJP ಕೂಡ ಅದೇ ತಂತ್ರವನ್ನು ಮಾಡ್ತಾ ಇದೆ. ಇವರೆಲ್ಲರೂ ಒಂದೇ ದೋಣಿಯ ಕಳ್ಳರು. ಆಮೇಲೆ ಇವರೆಲ್ಲರ ವೈಯಕ್ತಿಕವಾದಂಥ ಆಫೀಸು, ರಾಜಕೀಯಕ್ಕೆ ಬರುವ ಹೆಣ್ಣುಮಕ್ಕಳು, ಅವರಿಂದ ಸಹಾಯವನ್ನು ಕೇಳಿ ಬರುವ ಅವರ ಆಫೀಸ್ಗೋ ಇನ್ನೊಂದಕ್ಕೋ ಮನೆಗೋ ಬರುವಂಥವರನ್ನು ಇವರೆಲ್ಲರೂ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಅವರ ಸ್ವಕೀಯರ ಹತ್ರ ಇದೆ. ಕಾಂಗ್ರೆಸ್ಸಿನವ್ರ ಹತ್ರ BJPಯವ್ರ ವಿಡಿಯೋ ಇದೆ, BJPಯವ್ರ ಹತ್ರ ಕಾಂಗ್ರೆಸ್ಸಿನ ವಿಡಿಯೋ ಇದೆ. ಅಂಥ ವಿಡಿಯೋಗಳು ಎಷ್ಟು ಬೇಕು ನಿಮಗೆ? ಕೆಲವು ವಿಡಿಯೋಗಳು ಎಲ್ಲ ಮಾಧ್ಯಮದವ್ರ ಹತ್ರ ಇದೆ. ಈ ಸೆಕ್ಸ್ ಸ್ಕ್ಯಾಂಡಲ್ ಅಂತಿದೆಯಲ್ಲ, ಇದು ರಾಜಕೀಯ ಪಕ್ಷಗಳ, ಅಲ್ಲಿರುವ ರಾಜಕೀಯ ವ್ಯಕ್ತಿಗಳ ಒಂದು ಮೋಜು ಮಸ್ತಿಯ ಒಂದು ನೆಲೆಗಟ್ಟಿನ ನಿತ್ಯ ಚಿತ್ರಣ. ನೆನಪಿಡಿ, ಇವರಿಗೆ ಹೆಣ್ಮಕ್ಳ ಮೇಲೆ ಎಷ್ಟು ಅಭಿಮಾನ ಇದೆ, ಗೌರವ ಇದೆ, ಇವರು ಎಷ್ಟು ಗೌರವಯುತವಾಗಿ ನಡೆಸ್ಕೊಳ್ತಾರೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಅದನ್ನು ನಮ್ಮ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು. ಆಮೇಲೆ ಸಂತ್ರಸ್ತರು ಕೂಡ ಈಗ ಬಂದು ನೀವು
ಪೊಲೀಸ್ ಠಾಣೆಯಲ್ಲಿ ಈಗ ನೀವು ಕೇಸ್ ದಾಖಲೆ ಮಾಡ್ತೀರಿ, ಈಗ ಅನ್ಯಾಯ ಆಯಿತು ಅಂತ ಬೇಡುತ್ತೀರಿ, ಅಳ್ತೀರಿ, ಎಲ್ಲ ಮಾಡ್ತೀರಿ. ನಿಮ್ಮ ಅನ್ಯಾಯಕ್ಕೆ ಇವತ್ತಲ್ಲ ಇನ್ನು 10 ವರ್ಷ ಆದರೂ ನೀವು ಕೇಸ್ ಜಡಿಬಹುದು, ಅವರಿಂದ ನ್ಯಾಯವನ್ನು ಕೋರಬಹುದು, ಅದು ಪ್ರಶ್ನೆನೇ ಬೇರೆ. ಅವರು ಅನ್ಯಾಯ ಮಾಡಿದ್ದಾರೆ ಅಂತಂದರೆ ಅದು ಇವತ್ತು ನಾಳೆ ಕಾಲದ ಮಿತಿ ಬೇಕಾಗಿಲ್ಲ. ಆದರೆ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಯಾಕೆ ಹೊರಗೆ ಬಂತಿದ್ದು? ಎಲೆಕ್ಷನ್ನಿನ ಸಂದರ್ಭದಲ್ಲಿ ಮನೆಯೊಳಗೆ ಎಲ್ಲ ಬಚ್ಚಿಟ್ಕೊಂಡವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ? ಈಗ ಯಾಕೆ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಕಣ್ಣನ್ನು ಪಿಳಿಪಿಳಿ ಮಾಡ್ತಾ ಮಾಧ್ಯಮದಲ್ಲಿ ಕೂತು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಈಗ ಯಾಕೆ ಬೊಬ್ಬೇಡುತ್ತಾ ಇದ್ದೀರಿ? ನಿಮಗೆ ಈಗ ಯಾರು ನಿಮ್ಮ ಅಭಯ ಕೊಟ್ಟಿದ್ದಾರೆ? ನಮಗೆ ಜೀವ ಭಯ ಇದೆ, ಆ ಭಯ ಇದೆ, ಈ ಭಯ ಇದೆ ಅಂತ ಹೇಳ್ತಿರಲ್ಲ, ಈಗ ಯಾರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ? ಅದೇ ನಿಮ್ಮನ್ನು ಈಗ ರಕ್ಷಿಸುವವರು 5 ತಿಂಗಳ ಹಿಂದೆ, 8 ತಿಂಗಳ ಹಿಂದೆ ಸರ್ಕಾರ ಬಂದು 10 ತಿಂಗಳಾಯ್ತಲ್ಲ, ಈಗ ಇದೇ ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನು ರಕ್ಷಿಸ್ತಾ ಇರಲಿಲ್ವ? ಹಾಗಾದರೆ ಈಗ ಯಾರು ರಕ್ಷಿಸ್ತಾರೆ? ಈಗ ರಕ್ಷಿಸುವವರು ಅವತ್ತ್ಯಾಕೆ ರಕ್ಷಿಸಿಲ್ಲ? ಎಲ್ಲರೂ ನಿಮ್ಮನ್ನು ಭಕ್ಷಿಸಲಿಕ್ಕೆ ಕೂತಿದ್ದಾರೆ, ನೆನಪಿಡಿ. ಇವತ್ತು ಪ್ರಜ್ವಲ್ಲು, ನಾಳೆ ಇನ್ನೊಬ್ಬ, ಮತ್ತೆ ಹಲವಾರು ರೀತಿಯಲ್ಲಿ ಇಂಥದ್ದು ನಡೀತಾನೇ ಇದೆ. ರಾಜಕೀಯದ ಒಂದು ಭಾಗ ಇದು. ಹೆಣ್ಣುಮಕ್ಕಳಿಗೆ ರಾಜಕೀಯದಲ್ಲಿ 35-36% ಸಿಕ್ಕಿರ್ಬೋದು ಮೀಸಲಾತಿ. ಆದರೆ ಹೆಣ್ಣುಮಕ್ಕಳಿಗೆ ಅವರದೇ ಆದಂಥ ವ್ಯಕ್ತಿತ್ವಕ್ಕೆ, ಅವರ ಮಾನ ಸಮ್ಮಾನ, ಅವರ ಚಾರಿತ್ರ್ಯಕ್ಕೆ ಇವತ್ತಿನವರೆಗೂ ರಾಜಕೀಯದ ಒಳಭಾಗದಲ್ಲಿ ಅವರಿಗೆ ಯಾವ ರೀತಿಯ ಸ್ಥಿರತೆ ಮತ್ತು ಅಸ್ಥಿರತೆ ಇದೆ, ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಪ್ರಾಯಶಃ ಅಲ್ಲಿದ್ದ ಹೆಣ್ಣುಮಕ್ಕಳು ಅದನ್ನು ಚೆನ್ನಾಗಿ ಹೇಳಬಲ್ಲರು ಮತ್ತು ಅರ್ಥ ಮಾಡ್ಕೊಳ್ಬಲ್ಲರು ಅಂತ ನಾನು ಭಾವಿಸ್ತೇನೆ. ಆ ವಿಷಯದಲ್ಲಿ ಭಾಳ ದೊಡ್ಡ ಚಳವಳ ಆಗಬೇಕಾಗಿದೆ. ಆ ವಿಷಯದಲ್ಲಿ ಪಕ್ಷ ಭೇದವನ್ನು ಮರೆತು ಈ ಪುರುಷ ಯಾಜಮಾನ್ಯತೆಯ ವಿರುದ್ಧ ನಮ್ಮ ಹೆಣ್ಣುಮಕ್ಕಳು ಧ್ವನಿ ಎತ್ತಬೇಕಾಗಿದೆ. ಇದು ಕಾಂಗ್ರೆಸ್ಸು, BJP, JDSನ ಪ್ರಶ್ನೆಯೇ ಅಲ್ಲ ಅಂತ. ಇದು ಕೇವಲ ರಾಜಕೀಯದ ಇಡೀ ಅಧಿಕಾರ ರಾಜಕಾರಣ, ಹಣಬಲ, ಜನಬಲ, ಅಧಿಕಾರದ ಬಲದಲ್ಲಿ ಹೆಣ್ಣುಮಕ್ಕಳನ್ನು ಹಾಸಿಗೆಯ ಪಲ್ಲಂಗದ ತೊತ್ತು ಅನ್ನುವ ರೀತಿಯಲ್ಲಿ ಬಳಸ್ಕೊಳ್ತಾ ಇರುವಂಥ ವ್ಯವಸ್ಥೆಯ ವಿರುದ್ಧ ಹೆಣ್ಣುಮಕ್ಕಳು ನಿಜವಾಗಿ ಧ್ವನಿ ಎತ್ತಬೇಕಾಗಿದೆ. ಇವತ್ತು ಒಬ್ಬ ಪ್ರಜ್ವಲ್ ಇಲ್ಲಿ ಕಾಣ್ತಾ ಇದ್ದಾನೆ, ಭಾಳ ಅಸಹ್ಯಕರವಾಗಿ, ಬಹಳ ಹೇಸಿಗೆ ಅನ್ನುವ ರೀತಿಯಲ್ಲಿ, ಮನುಷ್ಯ ಮಾತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟದಲ್ಲಿ ಒಬ್ಬ ಕ್ರೂರಿಯಾಗಿ ಕಾಣ್ತಾ ಇದ್ದಾನೆ. ಆದರೆ ಪ್ರಮಾಣಬದ್ಧತೆಯಲ್ಲಿ ಪ್ರತಿಯೊಬ್ಬರ ಕಾಲ ಬುಡಕ್ಕೂ ಈ ಕೊಳಕು, ಈ ಹೇಸಿಗೆ, ಈ ಅಶ್ಲೀಲ ಇದೆ ಅನ್ನೋದನ್ನು ನಮ್ಮ ಹೆಣ್ಣುಮಕ್ಕಳು ಬರೆಯಬಾರದು. ಪಕ್ಷಾತೀತವಾಗಿ ರಾಜಕೀಯದಲ್ಲಿರುವಂಥ ಹೆಣ್ಣುಮಕ್ಕಳು, ಸ್ತ್ರೀಯರು ಈ ಪ್ರಜ್ಞೆಯಲ್ಲಿ ಒಂದು ಪ್ರತ್ಯೇಕವಾದ ಹೋರಾಟವನ್ನು, ಶುದ್ಧತೆಯನ್ನು ತರುವ ದಿಕ್ಕಿನಲ್ಲಿ ಮುಂದಿನ ತಲೆಮಾರಾದರೂ ಕನಿಷ್ಠ ಪಕ್ಷದಲ್ಲಿ ಅವರು ಈ ಲೈಂಗಿಕ ದೌರ್ಜನ್ಯ ಮತ್ತು ಹೆಣ್ಣು ಅನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬ ಹಸಿದ ಗಂಡಸಿನ ಹಸಿವಿಗೆ ತುತ್ತಾಗುವ, ಬಲಾತ್ಕಾರಗೊಳ್ಳುವ ಅನಿವಾರ್ಯಕ್ಕೆ ಒಳಗಾಗಿ ತನ್ನನ್ನೇ ತಾನು ಹಾಸಿಕೊಳ್ಳುವಂಥ ಒಂದು ನೀಚ ಪರಂಪರೆ ಏನಿದೆ ಈ ಪುರುಷ ಯಾಜಮಾನ್ಯತೆಯಲ್ಲಿ ರಾಜಕೀಯದ ಒಳಗಡೆ, ಅದರ ವಿರುದ್ಧ ಒಂದು ಚಳವಳ ಆಗಬೇಕು. ಇವರೆಲ್ಲರೂ ನಿಮ್ಮನ್ನು ರಾಜಕೀಯದ ಲಾಭಕ್ಕಾಗೇ ಬಳಸ್ತಾ ಇದ್ದಾರೆ, ಸ್ವಲಾಭಕ್ಕಾಗಿ, ತೆವಲಿಗಾಗಿ ಬಳಸ್ತಾ ಇದ್ದಾರೆಯೇ ಹೊರತು ಇವರು ಯಾವುದೇ ನ್ಯಾಯ ಕೊಡುವಂಥ ಒಂದು ಕೆಲಸವನ್ನು ಹೆಣ್ಣುಮಕ್ಕಳಿಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಅದರ ಸತ್ಯಾಸತ್ಯಗಳು ಅವರವರದೇ ಮಾತುಗಳಲ್ಲಿ ಒಂದು ಹೊಸ ಜಗತ್ತನ್ನು, ಹೊಸ ಒಂದು ಪ್ಲ್ಯಾಟ್ಫಾರ್ಮನ್ನು, ಹೊಸ ಒಂದು ಪ್ರಶ್ನೆಗಳನ್ನು, ಸಂದೇಹಗಳನ್ನು ಖಂಡಿತವಾಗಿ ಹುಟ್ಟಾಗ್ತಾ ಇದೆ. ಈ ದಿಕ್ಕಿನಲ್ಲಿ ಅದು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ತೆ.